ಹಾಯ್ ಹಾಲ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ನಾನು ಇವಾಗ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ, ಸೊ ಅದಕ್ಕೆ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದೀನಿ. ಹಾಗೆ ಇದು ಬಂದು ನೆನ್ನೆ ಸಂಡೇ ವ್ಲಾಗ್, ಹಾಗೆ ಮತ್ತು ಇವತ್ತೊಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ಬಂದು ಹುಣ್ಣಿಮೆನೂ ಕೂಡ, ಹಾಗೆ ಸುಬ್ರಹ್ಮಣ್ಯಂದು ಹುಟ್ಟಿದಬ್ಬ ಅಂತ ಏನೋ ಇವರು ಹೇಳಿದ್ರು. ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ನೆನ್ನೆ ಬೆಳಗ್ಗೆ ಪೂಜೆ ಮಾಡಿದ ವ್ಲಾಗ್ ಹಾಕಿದ್ನಲ್ವಾ, ಸೊ ಅದರದ್ದೇ ಈವ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇವ್ರು ಹೇಳಿದರು ರೆಡಿ ಆಗು, ಆಫೀಸ್ ಮುಗಿಸ್ಕೊಂಡು ಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಇವ್ರಿಗೆ ಸಂಡೇ ಕೂಡ ಕೆಲಸ ಇರುತ್ತಲ್ಲ, ಸೊ ಆದ್ದರಿಂದ ಇಬ್ಬರೂ ಕೂಡ ರೆಡಿಯಾಗಿ ಈವ್ನಿಂಗು ಆಲ್ಮೋಸ್ಟ್ ತುಂಬ ದಿವಸನೇ ಆಗೋಯಿತು ಬಿಡಿ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿಲ್ಲ. ನ್ಯೂ ಇಯರ್ಗೂ ಹೋಗಬೇಕು ಅಂದ್ಕೊಂಡ್ವಿ, ಹೋಗೇ ಇಲ್ಲ. ಐ ಥಿಂಕ್ ಸೊ ನಾವು ಲಾಸ್ಟ್ ಇಯರ್ ಶಿವರಾತ್ರಿ ಟೈಮಲ್ಲಿ ಹಾಗೆ ಇದು ವೈಕುಂಠ ಏಕಾದಶಿ ಬಂದಿತ್ತಲ್ವ, ಅವತ್ತು ಹೋಗಿದ್ವಿ. ಸೊ ಅಪರೂಪಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಬಟ್ ಅವರು ನಾನು ಇತ್ತೀಚೆಗೆ ಉಪವಾಸ ಮಾಡ್ತಾಯಿದ್ದೀವಿ ಸ್ವಲ್ಪ. ಹಾಗೆ ಇವರು ಸುಬ್ರಹ್ಮಣ್ಯ ಸ್ವಾಮಿನ ಜಾಸ್ತಿ ಇಷ್ಟಪಟ್ಟು ಪೂಜೆ ಮಾಡೋದ್ರಿಂದ ಇವರು ಕಂಪ್ಲೀಟ್ ಡೇ ಉಪವಾಸ ಇರೋಕ್ಕೆ ಹೇಳಿದರು. ನಿಜವಾಗ್ಲೂ ಒಂದು 11 ಆ ಥರ ತುಂಬಾ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಹಾಗೆ ದೇವಸ್ಥಾನದಲ್ಲೂ ಕೂಡ ಪೂರ್ತಿನೇ ರಶ್ ಇತ್ತು. ಆಲ್ಮೋಸ್ಟ್ ಬಂದಿದ್ದವರೆಲ್ಲ ಫುಲ್ ತಮಿಳಿಯನ್ಸೇ ಇದ್ದರು. ಯಾರು ನೋಡಲಿ ತಮಿಳಲ್ಲಿ ಮಾತಾಡ್ತಿದ್ರು. ನಾನು ಅಂದ್ಕೊಳ್ತಿದ್ದೆ ನಮ್ಮ ಕರ್ನಾಟಕ ಸುತ್ತಲೂ ಪೂರ್ತಿ ತಮಿಳವರೇ ಇದ್ದಾರೆ ಅಂತ ಅಂದ್ಕೊಂಬಿಟ್ಟೆ. ಅಷ್ಟು ಜನ ನನಗೆ ನೆನ್ನೆನೇ ಗೊತ್ತಾಗಿದ್ದು, ತುಂಬ ಜನ ತಮಿಳಿಯನ್ಸ್ಗೆ ಮನೆ ದೇವರು ಬಂದು ಮುರುಗನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದು ಏನಂತ ಷಷ್ಠಿ ಹಬ್ಬ ಎಲ್ಲ ಮಾಡ್ತೀವಲ್ವ, ಸೊ ಅದೇ ರೀತಿ ಇವರು ತುಂಬಾ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಈವ್ನಿಂಗ್ ಬರ್ತಾ ಉಡುಪಿನಲ್ಲೇ ಏನಾದರೂ ತಿನ್ಕೊಬಿಡೋಣ ಅಂತ ಹೇಳಿ ವೆಜ್ನ. ಸೊ ನಾನು ನೂಡಲ್ಸ್ ತೊಗೊಂಡಿದ್ದೆ, ಹಾಗೆ ಇವರು ರೋಟಿ ಮತ್ತು ಏನೋ ದಾಲ್ ಚಿಕ್ಡಿ ಈ ಥರ ಏನೋ ಇತ್ತು, ಅದನ್ನು ತೊಗೊಂಡಿದ್ರು. ಹಾಗೆ ಕಾಫಿ ತುಂಬ ಚೆನ್ನಾಗಿತ್ತು, ಅಲ್ಲಿ ಕಾಫಿ ಕುಡಿದ್ವಿ. ಬಟ್ ವೆಜ್ ಫ್ರೈಡ್ ರೈಸ್ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ನೂಡಲ್ಸ್ ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದು ನೋಡ್ತಿದ್ವಿ ದೇವ್ರ ಮನೆ ಫುಲ್ಲು ದೇವ್ರ ಪೂಜೆ ಮಾಡಿರೋದು ಸಾಂಬ್ರಾಣಿ ಹೊಗೆ ಮನೆ ಪೂರ್ತಿ ತುಂಬ್ಕೊಂಡು ಬಿಟ್ಟಿತ್ತು. ಇವರಿಗೆ ನನಗೆ ಸಾಂಬ್ರಾಣಿ ಹೊಗೆ ಅಂದರೆ ತುಂಬ ಇಷ್ಟ. ಮನೇಲಿ 2 ಸಾಂಬ್ರಾಣಿ ಹಚ್ಚಿಟ್ಬಿಟ್ರೆ ಮನೆ ಫುಲ್ಲು ತುಂಬಿಸ್ಬಿಟ್ಟಿರ್ತೀವಿ. ಹಾಗೆ ಅಲ್ಲಿಂದ ಬಂದು ಈ ಚಿಕ್ಕಿ ಏನು ಮಾಡಿಟ್ಟಿದ್ದೆ ಈವ್ನಿಂಗು, ಸೊ ಅದನ್ನು ಹಂಗೆ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಒಂದು 4 hours ಬಿಡಬೇಕು ಅಂತ ಹೇಳಿದರು ಅಂತ ಬಿಟ್ಟು ಹೋಗಿದ್ದೆ. ನೋಡಿದ್ರೆ ಅದು ಫುಲ್ಲು ಸ್ಟಿಕ್ ಆಗಿಬಿಟ್ಟಿದೆ. ನಾನು ಆಲ್ರೆಡಿ ಅದರದ್ದು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಯಾವ ರೀತಿ ಇದನ್ನು ಮಾಡಿದೆ ಅಂತ ಹೇಳಿ. ಹಾಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಸ್ಯಾರಿ ಹಾಕ್ಕೊಂಡಿದ್ದು. ನಾನು ಸ್ಯಾರಿನೇ ಹಾಕ್ಕೊಳ್ಳಲ್ಲ. ಸೊ ಇವರು ನನಗೆ ಸ್ಯಾರಿ ವೇರ್ ಮಾಡೋಕ್ಕೆ ಇವತ್ತಿಗೂ ಬರೋಲ್ಲ ಆಯಿತಾ, ಕ್ಲೀನಾಗಿ ವೇರ್ ಮಾಡೋಕ್ಕೆ ಬರೋಲ್ಲ. ನನ್ನ ಫ್ರೆಂಡ್ ಇದ್ಲು ಲೋಕೇಶ್ವರಿ, ಅವಳು ನನಗೆ ಸ್ಯಾರಿ ಡ್ರೇಪ್ ಮಾಡ್ತಿದ್ಲು. ಹಾಗೆ ರಾಧಿಕಾ ಕೂಡ ಆವಾಗ ಅವಳು ಹೋದ್ಮೇಲೆ ನೆಕ್ಸ್ಟು ರಾಧಿಕಾ ಕೂಡ ಉಡಿಸ್ತಿದ್ಲು. ಇವಾಗ ರಾಧಿಕಾನು ರಿಸೈನ್ ಮಾಡಿ ಹೋಗಿರೋದ್ರಿಂದ ನನಗೆ ಸೀರೆ ಹಾಕ್ಕೊಳ್ಳೋಕ್ಕೆ ಯಾರೂ ಹೆಲ್ಪ್ ಮಾಡೋಕ್ಕೆ ಇಲ್ಲ. ಸೊ ಅದರಿಂದ ಇವರು ನೀನು ಸ್ಯಾರಿ ಹಾಕ್ಕೊಂಡು ಹೋಗಬೇಡ, ನಿನಗೆ ಉಟ್ಕೊಂಡು ಹೋಗಿ ಬರಲ್ಲ ಅಂತ ಹೇಳಿ, ಹಾಗೆ ಬೈಕಲ್ಲೆಲ್ಲ ಕುತ್ಕೊಳ್ಳೋಕೆ ನನಗೆ ಗೊತ್ತಾಗಲ್ಲ. ಸೊ ಅದೇ ರೀಸನ್ಗೆ ಸ್ಯಾರಿ ಹಾಕ್ಕೋಬೇಡ ಅಂತ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಹೆಂಗೋ ನಾನು ಹಠ ಮಾಡಿ ಇಲ್ಲ ನಾನು ಸ್ಯಾರಿ ಹಾಕ್ಕೋಬೇಕು ಅಂತ ಹೇಳಿ ಹಾಕ್ಕೊಂಡು ಹೋದೆ. ನೆಕ್ಸ್ಟು ಅದರದ್ದೇ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇವತ್ತು ನನಗೆ ಆಲ್ಮೋಸ್ಟ್ 1 ವೀಕ್ ವರ್ಕ್ ಫ್ರಮ್ ಹೋಮ್ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ತುಂಬಾ ಆಫೀಸ್ದು ಹೆವಿ ವರ್ಕ್ ಲೋಡ್ ಆಗೋಗಿದೆ. ಸೊ ಆದ್ದರಿಂದ ಆದಷ್ಟು 1 ವೀಕ್ ಹೀಗೆ 1 ವೀಕ್ ಹಾಗೆ ವರ್ಕ್ ಫ್ರಮ್ ಹೋಮ್, 1 ವೀಕ್ ವರ್ಕ್ ಫ್ರಮ್ ಹೋಮ್ ಆಫೀಸ್ ಹಂಗೆ ಮಾಡ್ತಿದ್ದೀನಿ. ಸೊ ಎಲ್ಲನೂ ಅವ್ರಿಗೆ ತಿಂಡಿ ಮಾಡಿಕೊಟ್ಬಿಟ್ಟು ರವೆ ದೋಸೆ ಹಾಗೆ ಚಟ್ನಿ ಮಾಡಿಕೊಟ್ಬಿಟ್ಟು ಪಾತ್ರೆ ಎಲ್ಲನೂ ಫಸ್ಟು ನೀರು ಕೆಲಸ ಏನಿದೆ ಅದನ್ನು ಮುಗಿಸ್ಕೊಬಿಡೋಣ ಅಂತ ಹೇಳಿ ಇವತ್ತು ಎದ್ದಿದ್ದು ಲೇಟು. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಎದ್ದಿದ್ದು ಲೇಟು. ಸೊ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ನಂತರ ಪಾತ್ರೆ ತೊಳೆದು ಆಮೇಲೆ ಮನೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವರು ಹಂಗಂಗೆ ಬೆಡ್ಶೀಟ್ ಎಲ್ಲ ಬಿಟ್ಬಿಟ್ಟು ಅವರು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಚೆನ್ನಾಗಿ ಮಲ್ಕೊಂಡಿರ್ತಾರೆ. ಆಫೀಸ್ ಇದ್ದರೆ ಅವರು ಬೇಗನೆ ಎದ್ಬಿಟ್ಟಿರ್ತಾರೆ. ನನಗೆ ಆಫೀಸ್ ಇದ್ದರೆ ಅವರು ಬೇಗ ಎದ್ದಿರ್ತಾರೆ. ಸೊ ಹಂಗೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡು ಆಫೀಸ್ ಕೆಲಸಕ್ಕೆ ಟೀ ಮಾಡ್ಕೊತಿದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು. ಇದ್ರ ಚಿಗಡಿಕಾಯಿನ ನಮ್ಮಮ್ಮ ಕೊಟ್ಟು ಕಳಿಸಿದ್ರು ಅವತ್ತು. ಸೊ ಚಿಗಡಿಕಾಯಿ ಸ್ವಲ್ಪ ತೊಗರಿಬೇಳೆ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂದ್ಸಲ ನಾವು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದೇ ಸೇಮ್ ವೇಯಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಟೊಮ್ಯಾಟೊ,
ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ, ಹಾಗೆ ಜೀರಿಗೆ, ಮೆಣಸು. ಇದಕ್ಕೆ ಬೇಕಿದ್ರೆ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಧನಿಯಾ ಪೌಡರು. ಸೊ ಈ ಫ್ರೈ ಮಾಡ್ಕೊಂಡಿರೋದು ಜೀರಿಗೆ, ಕಾಳು ಮೆಣಸು ಎಲ್ಲನೂ ಹಾಕ್ಬಿಟ್ಟು ಅದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಬೇಳೆ ಕಟ್ಟಿನ ರಸ ಏನಿರುತ್ತೆ ಅದೇ ನೀರಲ್ಲಿನೇ ಒಗ್ಗರಣೆ ಕೊಟ್ಕೊಂಡ್ರೆ ಬಸ್ಸಾರು ರೆಡಿ. ಹಾಗೆ ಪಲ್ಯ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಷ್ಟೇ ಸೇಮ್ ಪ್ರಾಸೆಸ್ಸು. ಸೊ ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯಿಸಿರೋ ಕಾಳೇನಿದೆ ಅದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದು ಇನ್ನಷ್ಟು ನನಗೆ ವ್ಯೂಸ್ ಬಂದರೆ ಸ್ವಲ್ಪ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿದ್ದೀನಿ. ಇತ್ತೀಚೆಗೆ ಆದಷ್ಟು ವೀಡಿಯೋಸನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಮಾತ್ರ ಪ್ರಾಕ್ಟೀಸ್ ಆಗ್ತಾಯಿದೆ ನನಗೂ ಕೂಡ. ಸೊ ಆಫೀಸ್ ಇದ್ದಾಗಲೂ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.